ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಿದ್ದಾಪುರ ಕರಡಿಗೋಡು ರಸ್ತೆಯಲ್ಲಿರುವ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ವಿತರಣೆಯಲ್ಲಿ ವಿಳಂಬ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪಿರಿಯಾಪಟ್ಟಣ ತಾಲೂಕಿನ ಹಲವು ದಲಿತ ಸಂಘಟನೆಗಳು ಒಗ್ಗೂಡಿ ನೂತನವಾಗಿ ದಲಿತ ಸಂಘಟನೆ ಒಕ್ಕೂಟವನ್ನು ರಚನೆ ಮಾಡಿದರು. ಸಿದ್ದಾಪುರ ಕರಡಿಗೋಡು ರಸ್ತೆಯಲ್ಲಿರುವ ನ್ಯಾಯಬೆಲೆ ಅಂಗಡಿಯಲ್ಲಿ ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಅಕ್ಕಿ ವಿತರಣೆಯಲ್ಲಿ ವಿಳಂಬ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ಅನ್ನಭಾಗ್ಯ ಯೋಜನೆಯ ಅಕ್ಕಿ ವಿತರಣೆಯಲ್ಲಿ ವಿಳಂಬ ನಿರ್ಲಕ್ಷ್ಯ ತೋರುತ್ತಿರುವ ನ್ಯಾಯಬೆಲೆ ಅಂಗಡಿಯ ವಿತರಕರ ವಿರುದ್ಧ ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿದ್ದಾಪುರ ಕರಡಿಗೋಡು ರಸ್ತೆಯಲ್ಲಿರುವ ನ್ಯಾಯಬೆಲೆ ಅಂಗಡಿಯೊಂದರಲ್ಲಿ ವಿತರಕರು ವಿತರಣೆ ಮಾಡುವ ಅಕ್ಕಿಯನ್ನು ತಿಂಗಳಿಗೆ ಸಮಯಕ್ಕೆ ಸರಿಯಾಗಿ ನೀಡುತ್ತಿಲ್ಲ. ಪಡಿತರ ಅಕ್ಕಿ ಪಡೆದುಕೊಳ್ಳಲು ಕೂಲಿ ಕೆಲಸ ಬಿಟ್ಟು ದಿನನಿತ್ಯ ಅಲೆಯುವಂತಾಗಿದೆ. ಕೂಲಿ ಕೆಲಸ ಮಾಡಿ ಜೀವನ ನಡೆಸುವ ಕುಟುಂಬಗಳು ನ್ಯಾಯಬೆಲೆ ಅಂಗಡಿಯ ವಿತರಕರ ಸಮಸ್ಯೆಯಿಂದ ನ್ಯಾಯಬೆಲೆ ಅಂಗಡಿ ಮುಂದೆ ಜಮಾಯಿಸಿ ಬೆಳಗಿನಿಂದ ಸಂಜೆಯವರೆಗೆ ಕಾದು ನಿಲ್ಲಬೇಕಾಗುತ್ತದೆ. ಕೆಲವೊಮ್ಮೆ ಅಕ್ಕಿ ಪಡೆದುಕೊಳ್ಳಲು ಬಂದರೆ ಇಂದು ತಮ್ ನೀಡಿ ನಾಳೆ ಬನ್ನಿ ಎಂದು ಸಬೂಬು ಹೇಳುತ್ತಿದ್ದಾರೆ. ಮತ್ತೆ ನಾಳೆ ಬಂದರೆ ಸರ್ವರ್ ಸಮಸ್ಯೆ ಇದೆ ಎಂದು ಬೆಳಗ್ಗೆಯಿಂದ ಸಂಜೆವರೆಗೆ ಅಂಗಡಿ ಮುಂದೆ ನಿಲ್ಲಬೇಕಾಗಿದೆ. ದಿನದ ಕೂಲಿ ಕೆಲಸ ಬಿಟ್ಟು ಅನ್ನಭಾಗ್ಯ ಅಕ್ಕಿಗಾಗಿ ದಿನನಿತ್ಯ ಅಲೆಯುವಂತಾಗಿದೆ ಎಂದು ನ್ಯಾಯಬೆಲೆ ಅಂಗಡಿ ಮುಂದೆ ಜಮಾಯಿಸಿದ ಮಹಿಳೆಯರು ಆರೋಪಿಸಿದ್ದಾರೆ. ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಸಮಿತಿ ಸದಸ್ಯ ಮೂಸಾ, ಸಿದ್ದಾಪುರ ವಲಯ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಪ್ರತೀಶ್ ನ್ಯಾಯಬೆಲೆ ಅಂಗಡಿಗಳಿಗೆ ತೆರಳಿ ಫಲಾನುಭವಿಗಳ ಸಮಸ್ಯೆ ಆಲಿಸಿದ್ದಾರೆ. ಜನರೊಂದಿಗೆ ಉದಾಟತನದಿಂದ ವರ್ತಿಸಿ ಹಲವು ಕಾರಣಗಳನ್ನು ಹೇಳಿ ಅಕ್ಕಿ ವಿತರಣೆಯಲ್ಲಿ ವಿಳಂಬ ಮಾಡುತ್ತಿರುವ ವಿತರಕರ ವಿರುದ್ಧ ಆಹಾರ ಇಲಾಖೆ ಹಾಗೂ ಅನುಷ್ಠಾನ ಸಮಿತಿಗೆ ದೂರು ನೀಡುವುದಾಗಿ ತಿಳಿಸಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರಾದ ಸಮದ್ ಮಾತನಾಡಿ, ಅನ್ನಭಾಗ್ಯ ಅಕ್ಕಿ ಕೊಂಡುಕೊಳ್ಳಲು ಗ್ರಾಮೀಣ ಭಾಗದ ಕಾರ್ಮಿಕರು ದಿನನಿತ್ಯ ಅಲೆಯುವಂತಾಗಿದೆ. ಬೇರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಇಲ್ಲದ ಸರ್ವ ಸಮಸ್ಯೆ ಇಲ್ಲಿ ಮಾತ್ರ ಸಮಸ್ಯೆಯಾಗಲು ಕಾರಣವೇನು ಎಂದು ಪ್ರಶ್ನಿಸಿದ ಅವರು, ವಿತರಕರ ನಿರ್ಲಕ್ಷ್ಯತನದಿಂದ ಅಲೆಯುವಂತಾಗಿದೆ, ಕೂಡಲೇ ಸಮಸ್ಯೆ ಬಗೆಹರಿಸಬೇಕು ಎಂದರು. ಇದೇ ಸಂದರ್ಭ ಮಾಜಿ ಗ್ರಾಮ ಪಂಚಾಯಿತಿ സദസ്യരാದ ಹುಸೇನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. കഴിഞ്ഞ മാസം അരിക്കും വന്നിട്ട് പരിസരത്തുനിന്ന് വന്നത് ഞാൻ ഒരു മിനിറ്റ് അരി മേടിച്ചിട്ട് വേഗം പോകാലെന്ന് വന്ന് നിന്നിട്ട് മറ്റേക്ക് പെണ്ണുങ്ങൾ അരി തന്നിട്ടില്ല. വേഗം രജ മാടിക്കൂട്ട് പറ്റി ഇത്ര അടുത്തുണ്ടായിട്ട് രജാക്കിട്ട് വരുവാണെങ്കിൽ പിന്നെ എന്തിനു ഇവര് നിൽക്കുന്നത്? ആ ചക്കനും ഉണ്ട്, ഈ പെണ്ണുങ്ങളും ഉണ്ട്. വന്ന മര്യാദക്ക് അരി തരൂര് ഇവര് നമ്മളിങ്ങനെ പറ്റിക്കാൻ ഒരു ദിവസം ചീട്ട് തരിക, പിന്നെ ഒരു ദിവസം ഒരാഴ്ച കഴിഞ്ഞിട്ട് അരിക്ക് വരിക എന്ന് പറഞ്ഞത് ഇവിടെ 2 ദിവസം കൂടി ഇതാക്കാനാവോ? പിന്നെ തമ്പില്ല, ഇവിടെ അരി വാരി കൊടുക്കാൻ ആളില്ല, ഞാൻ ഒറ്റയ്ക്കേ ഉള്ളൂ, അങ്ങനെയൊക്കെ പറഞ്ഞാലോ? അപ്പൊ നമുക്ക് 5 കിലോ ഒരു അരിക്ക് വന്നിട്ട് മെനക്കെട്ട് കൊടുക്കാനാവും. 5 കിലോ അരിക്ക് വേണ്ടിയിട്ട് അതോട് ചോദിക്കാനും പറയാൻ ആരില്ലാത്തതുകൊണ്ടാണ് ഇവരിങ്ങനെ ചെയ്യുന്നത്. ಸಿದ್ದರಾಮಯ್ಯ ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನು ಉಚಿತವಾಗಿ 10 kg ಅಕ್ಕಿ ಕೊಡಬೇಕು ಅಂತ ತೀರ್ಮಾನ ಆಗಿದೆ. ಆದರೆ ಈಗ ಬಂದಂಥ ಫೆಡರೇಷನ್ ಮ್ಯಾನೇಜರ್ ಇದು ಕೂಲಿ ಕಾರ್ಮಿಕರು ತುಂಬ ದಿವಸ ಆಯಿತು, ಅವರ ನಾಳೆ ಬಾ ನಾಡಿದ್ದು ಬಾ ಸರ್ವೇರ್ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸ್ತಾ ಇದ್ದಾರೆ. ಈ ಫೆಡರೇಷನ್ ಬಂದಂಥ ಈ ಮ್ಯಾನೇಜರನ್ನು ಭಾರಿ ತೊಂದರೆ ಮಾಡ್ತಿದ್ದಾರೆ. ತಕ್ಷಣ ಇವರನ್ನು ಇಲ್ಲಿಂದ ವರ್ಗಾವಣೆ ಮಾಡಬೇಕು. ಜನರ ಕಷ್ಟ ಸುಖ ಕೇಳಬೇಕು. ಸಾರ್ವಜನಿಕ ಅಭಿಪ್ರಾಯಪ್ಪ ಕೇಳಿ ನೋಡಿ, ಎಂಥ ಅಭಿಪ್ರಾಯ ನಿಮ್ಮದು ನೋಡಿ, ಸಾರ್ವಜನಿಕರ ಅಭಿಪ್ರಾಯ ನೋಡಿ ಏನಮ್ಮ ನೋಡಿ ನೋಡಿ ನೋಡಿ. ನಾನು ಕಳೆದ ಗ್ಯಾರಂಟಿ ಸಭೆಯಲ್ಲಿ ಇದರ ಬಗ್ಗೆ ನಾನು ಪುಕಾರಿ ಮಾಡಿದ್ದೇನೆ, ಅಧ್ಯಕ್ಷರನ್ನ ಕೊಟ್ಟಿದ್ದೇನೆ. ಇವರ ಕಷ್ಟವನ್ನು ಪರಿಶೀಲನೆ ಮಾಡಿ ಫುಡ್ ಇನ್ಸ್ಪೆಕ್ಟರ್ ಸಹ ನಾನು ಕಂಪ್ಲೇಂಟ್ ಮಾಡಿದ್ದೇನೆ. ಬಹಳ ಏಕವಚನಾಗಿ ಮಾತಾಡೋದು, ಜನರಿಗೆ ನಾಳೆ ಬಾ ನಾಡಿದ್ದು ಬಾ ಸರ್ವರ್ ಇಲ್ಲಮ್ಮ, ನೀವು ನಮಗೆ ಸಂಬಳ ಕೊಡ್ತೀರಾ, ಇಲ್ಲಿ ಗೊಬ್ಬರ ಕೊಡಬೇಕು ಅಂತ ಜನರನ್ನ ದಿಕ್ತಪ್ಪಿಸೋದು, ಜನರಿಗೆ ಈ ಥರ ಮಾಡಿಸೋದು, ಇವರು ತುಂಬ ತೊಂದರೆ ಮಾಡ್ತಿದ್ದಾರೆ. ದಯವಿಟ್ಟು ಇವರನ್ನು ತಕ್ಷಣ ಇಲ್ಲದೆ ವರ್ಗಾವಣೆ ಮಾಡಿಸ್ಬೇಕು. ಸಾರ್ವಜನಿಕರಿಗೆ ಉಚಿತವಾಗಿ ಅನ್ನವನ್ನು ಕೊಡಬೇಕು. ಇಲ್ಲ ಸರ್ಕಾರ ಗಮನ ತಂದು ನಾವು ಸರ್ಕಾರ ಇದ್ರ ಮೇಲೆ ಕಂಪ್ಲೇಂಟ್ ಮಾಡೋದಕ್ಕೆ ನಾವು ತಯಾರಾಗಿದ್ದೇವೆ. 5 kg ಅಕ್ಕಿಗಾಗಿ ಒಂದು ದಿವಸ ಕೆಲಸ ಬಿಟ್ಟು ನಾವು ಬರಬೇಕು. ಅದು ಇವತ್ತಾಗಿಲ್ಲ, ಪುನಃ ನಾಳೆ ರಜೆ ಮಾಡಿ ನಾಳೆ ಬರಬೇಕು. 450 900 ರೂಪಾಯಿ ಕೆಲಸ ನಮ್ಮದು ತಗೊಳ್ಳಿ. ಯಾರಿಗೆ ಹೇಳೋದಿಲ್ಲ? ಒಂದು ದಿವಸ 2 ದಿವಸ ಆದರೆ ಸಾಯಲಿ. ನಾವು ಕೂಲಿ ಮಾಡಿಬಿಟ್ಟು 5 kg ಅಕ್ಕಿನ ತಗೊಂಡೋಗಿ ಜೀವನ ಮಾಡಬೇಕು. ಇಲ್ಲಿ ನ್ಯಾಯಬೆಲೆ ಫೆಡರೇಷನ್ ಎಂಬ ನ್ಯಾಯಬೆಲೆ ಅಂಗಡಿಯಲ್ಲಿರೋ ಸಮಸ್ಯೆ ಅಂತಂದರೆ ಬೆಳಿಗ್ಗೆ 10 ಗಂಟೆಗೆ ಬಂದರೆ 4 ಗಂಟೆ ಆದರೆ ಅವ್ರಿಗೆ ಕೇಳತ್ತಿಗೆ ಹೇಳ್ತಾರೆ ಸರ್ವರ್ ಪ್ರಾಬ್ಲಮ್ ಅಂತ. ಬೆಳಿಗ್ಗೆ ಕೂಲಿ ಕೆಲಸದವರು ತನ್ನ ಕೆಲಸಗಳನ್ನು ಬದಿಗೊಟ್ಟಿಗೆ ಬಂದರೆ 1 ದಿವಸ 2 ದಿವಸ ಅಂತೇಳಿ ಇದೇ ಆಯಿತು. ಇವರಿಗೆ ಇಲ್ಲಿ ಕೃಷಿ ಉತ್ಪನ್ನ ಮಾಡೋದೇ ಆಸಕ್ತಿ ಹೊರತು ಪಡಿತರ ಪದಾರ್ಥಗಳನ್ನು ಮಾಡೋದರಲ್ಲಿ ಯಾವುದೇ ಮುತುವರ್ಜಿಯಾಗಲಿ ಆಸಕ್ತಿ ಆಗೋದೇ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿ ಫುಡ್ ಇನ್ಸ್ಪೆಕ್ಟರ್ ಇತ್ತ ಭೇಟಿ ನೀಡಿ ಇದಕ್ಕೊಂದು ಸೂಕ್ತ ಕ್ರಮವನ್ನು ವಹಿಸಬೇಕು ಅಂತ ಹೇಳಿಬಿಟ್ಟು ಸಾರ್ವಜನಿಕರ ಪರವಾಗಿ ನಾನು ಈ ವೇಣು ಕೇಳಿಕೊಳ್ಳುತ್ತೇನೆ. ನನ್ನ ಹೆಸರು ಮೇರಿ. ನಾವು ಬೆಳಿಗ್ಗೆ 10 ಗಂಟೆಗೆ ಬಂದು ಇಷ್ಟು ಹೊತ್ತಾಯಿತು, ಒಂದು 10 kg ಅಕ್ಕಿ ಸಿಗಲಿಕ್ಕೆ.
ಮತ್ತು ಅವರು ಯಾವಾಗಲೂ ನೋಡಿದ್ರೆ ಫೋನ್ ಮಾಡ್ತಾ ಇರ್ತಾರೆ. ಫೋನ್ ಮಾಡಿ ಅದರೊಟ್ಟಿಗೆ ಅಕ್ಕಿ ಕೊಡೋದು ಬಿಟ್ಟು ಮತ್ತು ಇದು ಏನಾದರೂ ಕಸ್ಟಮರ್ಸ್ ಬಂದರೆ ಅವ್ರ ಜೊತೆನೇ ಹೋಗಿ ಅಕ್ಕಿ ಏನಾದ್ರು ಕೊಡೋದು ನಿಲ್ಲಿಸ್ತಾರೆ. ಹಾಗೆ ಟೈಮ್ ಆಗಿ ಇಷ್ಟು 2 ಗಂಟೆ ಮೇಲೆ ಆಯಿತು ನಮಗೆ ಅಕ್ಕಿ ಸಿಗಲಿಕ್ಕೆ. ನನ್ನ 3 ಮಕ್ಕಳಿದ್ದೀವಿ. ಮಕ್ಕಳನ್ನ ಸ್ಕೂಲಿಗೆ ಬಿಟ್ಟು ಇಲ್ಲಿ ಬಂದು ಅಕ್ಕಿ ತೆಗಿಲಿಕ್ಕೆ ವೆಯ್ಟ್ ಮಾಡಿದ್ರೆ ಅಕ್ಕಿನೂ ಇಲ್ಲ, ಏನಿಲ್ಲ, ಸರ್ವರ್ ಇಲ್ಲ ಅಂತೇಳಿ ವಾಪಸ್ ಕಳಿಸ್ತಾರೆ. 2-3 ದಿನದಿಂದ ಸರ್ವರ್ ಇಲ್ಲ ಅಂತೇಳಿ ನಾವು ವಾಪಸ್ ಹೋಗಿ ಪುನಃ ಇವತ್ತು ಬಂದು ಬೆಳಗ್ಗಿಂದ ನಿಂತು 2 ಗಂಟೆಗೆ ಅಕ್ಕಿ ಸಿಕ್ಕು. ಇವಾಗ ಸಿಕ್ಕಿದ ಅಕ್ಕಿ ಅಷ್ಟೇ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಕೆಆರ್ಪೇಟೆ ಪಟ್ಟಣದ ಫಸ್ಟ್ ಕ್ರೈ ಇಂಟರ್ನೆಟ್ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಿದರು. ಕೃಷ್ಣರಾಜಪೇಟೆ ಪಟ್ಟಣದ ಫಸ್ಟ್ ಕ್ರೈ ಇಂಟರ್ನೆಟ್ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಶ್ರೀಕೃಷ್ಣ ಹಾಗೂ ರಾಧೆಯ ವೇಷವನ್ನು ಧರಿಸಿಕೊಂಡು ಬಂದಿದ್ದ ಪುಟಾಣಿ ಮಕ್ಕಳು ಗಮನ ಸೆಳೆದರು. ಸಂಸ್ಕೃತಿ ಸಂಘಟಕ ವೇದಬ್ರಹ್ಮ ಶ್ರೀ ಗೋಪಾಲಕೃಷ್ಣ ಅವಧಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುಟಾಣಿ ಮಕ್ಕಳೊಂದಿಗೆ ಶ್ರೀಕೃಷ್ಣ ಪರಮಾತ್ಮನ ಮೂರ್ತಿಗೆ ವಿಶೇಷ ಪೂಜೆ ಸಲ್ಲಿಸಿ ದುಷ್ಟರ ಶಿಕ್ಷಕನಾದ ಶ್ರೀಕೃಷ್ಣನ ಆದರ್ಶ ಗುಣಗಳನ್ನು ಪುಟಾಣಿ ಮಕ್ಕಳು ಪಾಲಿಸುವ ಮೂಲಕ ಶಿಸ್ತು, ಸಂಯಮ ಹಾಗೂ ಸಂಸ್ಕಾರ ಭರಿತ ಗುಣಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಭವಿಷ್ಯದ ನಾಯಕರಾಗಿ ಹೊರಹೊಮ್ಮಬೇಕೆಂದು ಅವಧಾನಿಗಳು ಕರೆ ನೀಡಿದರು. ಪೋಷಕರು ಮಕ್ಕಳ ಸಂಭ್ರಮವನ್ನು ಕಣ್ತುಂಬಿಕೊಂಡು ಸಂತೋಷಪಟ್ಟರು. ಸಾಂಸ್ಕೃತಿಕ ಚಟುವಟಿಕೆಗಳಿಗೆ ಒಂದು ಪೂರಕವಾಗಿರುವಂತಹ ಈ ಸಂದರ್ಭದಲ್ಲಿ ಕೃಷ್ಣಾಷ್ಟಮಿಯನ್ನ ನಿನ್ನೆ ಮಾಡಬೇಕಿತ್ತು. ನಿನ್ನೆ ನೀವೆಲ್ಲ ಮನೆಯಲ್ಲೇ ಪೂಜೆ ಇಟ್ಕೊಂಡಿರ್ತೀರಿ ಅಂತ ಹೇಳಿ ಇವತ್ತು ನಾವು ಕೃಷ್ಣಾಷ್ಟಮಿಯನ್ನ ಮಾಡ್ತಾ ಇದ್ದೀವಿ. ಕೃಷ್ಣಾಷ್ಟಮಿ ಏನಕ್ಕೆ ಬೇಕು ಅಂದ್ರೆ ನಮ್ಮ ಮಕ್ಕಳೆಲ್ಲರೂ ಕೃಷ್ಣರೇ ಆಗ್ಬೇಕು ಅಂತ ನಮಗೆ ಹಂಬಲ. ಕೃಷ್ಣ ಅಂದ್ರೆ ಏನು ಅಂದ್ರೆ ಚತುರ, ಎಲ್ಲ ಕಷ್ಟಗಳನ್ನ ನಿವಾರಣೆ ಮಾಡುವಂತಹ ಟ್ರಬಲ್ ಶೂಟರ್ ಅಂತ ಹೇಳ್ಬಹುದು. ಕೃಷ್ಣನಲ್ಲಿ ಏನೆಲ್ಲ ಗುಣ ಇದೆ, ಆ ಕೃಷ್ಣನ ಕಥೆಯನ್ನೆಲ್ಲ ಕೇಳಿ ಆ ಕೃಷ್ಣನನ್ನ ನಮ್ಮೊಳಗೆ ಇರಿಸಿಕೊಂಡು ನಮ್ಮ ಮಕ್ಕಳು ಸಹ ಕೃಷ್ಣರಾಗಬೇಕು, ನಮ್ಮ ಮಕ್ಕಳು ಸಹ ಕೃಷ್ಣನ ಕೌಶಲ್ಯವನ್ನ ಹೊಂದಬೇಕು ಅಂತ ಹೇಳಿ ಕೃಷ್ಣ ಜನ್ಮಾಷ್ಟಮಿ ಎಂದು ಮಕ್ಕಳ ಹತ್ರ ಎಲ್ಲರ ಹತ್ರನೂ ಕೃಷ್ಣನಿಗೆ ಪೂಜೆಯನ್ನು ಮಾಡಿಸಿ ಕೃಷ್ಣನ ಭಜನೆಗಳೆಲ್ಲ ನೀವು ಎಲ್ಲ ಮಾಡಿದಿರಿ. ಪೂಜೆಯ ಅವಶ್ಯಕತೆ ಏನಕ್ಕಿದೆ? ಮಕ್ಕಳಿಗೆ, ಇಷ್ಟು ಸಣ್ಣ ಮಕ್ಕಳಿಗೆ ಮಕ್ಕಳ ಹತ್ರ ಪೂಜೆ ಮಾಡಿಸೋದು ಅದೊಂದು ಕಲಿಕೆ ಏನಕ್ಕೆ ಬೇಕು ಅಂತಂದ್ರೆ, ಇನ್ನು ಒಂದು ಸ್ವಲ್ಪ ವಯಸ್ಸಾದ್ರೆ 5 ವರ್ಷ 6 ವರ್ಷ ಆದ್ರೆ ನಾವು ಯಾವ ಮಕ್ಕಳನ್ನು ಅಷ್ಟು ಸುಲಭವಾಗಿ ಬಗ್ಸಕ್ಕಾಗೋದಿಲ್ಲ. ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ನಮ್ಮ ಪುರಾತನ ಸಾಂಸ್ಕೃತಿಕ ಮತ್ತೆ ಪಾರಂಪರಿಕ ಸನಾತನ ಧರ್ಮದ ಬಗ್ಗೆ ಅರಿವು ಮೂಡಬೇಕು ಅಂತ ಅಷ್ಟೇ ನಮ್ಮ ಪ್ರಯತ್ನ ಇದೆ. ಇದರ ಜೊತೆಗೆ ಹಿರಿಯರಿಗೆ ನಮಸ್ಕಾರ ಮಾಡುವಂಥದ್ದನ್ನು ಅಭ್ಯಾಸ ಮಾಡಿಸ್ತಾ ಇದ್ದೀವಿ. ಮನೆಯಲ್ಲಿ ಮಕ್ಕಳು ಹೇಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ನೀವು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಯಾಕಂದ್ರೆ ಸ್ಕೂಲಲ್ಲಿ ನನಗಿನ್ನೂ ಅಷ್ಟು ಸಂಪೂರ್ಣವಾಗಿ ನನಗೆ ಎಫೆಕ್ಟ್ ಕಾಣಿಸ್ತಾ ಇಲ್ಲ. ನಾವು ಮಕ್ಕಳಿಗೆ ಹೇಳಿಕೊಟ್ಟಿರ್ತೀವಿ ಮನೆಯಲ್ಲಿ ದೊಡ್ಡವರಿಗೆಲ್ಲರಿಗೂ ನಮಸ್ಕಾರ ಮಾಡಬೇಕು ಅಂತ. ಮನೆಯಲ್ಲಿ ದಿವಸ ಸ್ನಾನ ಮಾಡಿ ಬೆಳಗ್ಗೆ ಪೂಜೆ ಮಾಡಬೇಕು, ದೇವರಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿರ್ತೀವಿ. ನಿಮ್ಮ ಮನೆಯಲ್ಲಿ ಅದಕ್ಕೆ ಅಭ್ಯಾಸ ಮಾಡಿಸ್ತೇ ಹೋದ್ರೆ ನಾವಿಲ್ಲಿ ಎಷ್ಟೇ ಹೇಳಿದ್ರೂ ಗೊತ್ತಾಗೋದಿಲ್ಲ. ಹಾಗಾಗಿ ಮನೆಯಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ಮಕ್ಕಳುಗಳು ಪೂಜೆ ಮಾಡಲಿಕ್ಕೆ ಅಥವಾ ಮನೆಯಲ್ಲಿ ಯಾರೇ ಒಬ್ರು ಹಿರಿಯರು ಬಂದ್ರು ಅವರಿಗೆ ನಮಸ್ಕಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಾ? ಅದನ್ನ ಇದು ಮಾಡಬೇಡಿ, ಅಲುಗಲಿಬೇಡಿ, ಅಥವಾ ಅದಕ್ಕೆ ಹೆಸಿಟೇಟ್ ಆಗೋ ಹಾಗೆ ವಾತಾವರಣವನ್ನು ಕ್ರಿಯೇಟ್ ಮಾಡೋದು ಬೇಡ. ರಾಧೆ 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 ಗೋವಿಂದ, ಬೃಂದಾವನ ಚಂದ, ಅನಾಥನಾಥ ದೀನ ಬಂಧು, ಅನಾಥನಾಥ ದೀನ ಬಂಧು, ರಾಧೆ ಗೋವಿಂದ.
ರಾಧೆ ರಾಧೆ ರಾಧೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಗಂಗರೆಗಾವಲು ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ರಾಜ್ಯದಲ್ಲಿಯೇ ಅತ್ಯುತ್ತಮವಾಗಿ ನಡೆಯುತ್ತಿರುವ ಪ್ರತಿಷ್ಠಿತ ಭೂ ಅಭಿವೃದ್ಧಿ ಬ್ಯಾಂಕ್ಗಳ ಪೈಕಿ ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ ಮುಂದಿನ ಅವಧಿಗೆ ನೂತನ ಅಧ್ಯಕ್ಷರಾಗಿ ಗಂಗೆರೆ ಕಾಲುವೆ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷರನ್ನು ಅಭಿನಂದಿಸಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಭ್ರಷ್ಟಾಚಾರ ರಹಿತವಾಗಿ ಕಾರ್ಯಭಾರ ನಡೆಸುತ್ತಿರುವ ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ಗೆ ಪ್ರಸಾದ್ ಇನ್ನಷ್ಟು ಸೇವೆ ಸಲ್ಲಿಸಿ ಉತ್ತಮ ಹೆಸರು ಗಳಿಸಲಿ ಎಂದು ಸಲಹೆ ನೀಡಿದರು. ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕಿಗೆ ಮುಂದಿನ ಅವಧಿಗೆ ನೂತನ ಅಧ್ಯಕ್ಷರಾಗಿ ಗಂಗೆರೆ ಕಾವಲು ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಿಂದಿನ ಅಧ್ಯಕ್ಷ 1.25 ವರ್ಷ ಅಧಿಕಾರ ನಡೆಸಿ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಇಂದು ನಡೆದ ಅಧ್ಯಕ್ಷರ ಆಯ್ಕೆ ಸಭೆಯಲ್ಲಿ ಪ್ರಸಾದ್ ಒಬ್ಬರೇ ಅರ್ಜಿ ಸಲ್ಲಿಸಿದ್ದರಿಂದ ಅವರನ್ನೇ ಅವಿರೋಧ ಆಯ್ಕೆ ಮಾಡಿದ್ದಾರೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಹ ಪಿಎಲ್ಡಿ ಬ್ಯಾಂಕಿಗೆ ಭೇಟಿ ನೀಡಿ ನೂತನವಾಗಿ ಆಯ್ಕೆಯಾದ ಪ್ರಸಾದ್ ರವರಿಗೆ ಅಭಿನಂದನೆ ಸಲ್ಲಿಸಿದರು. ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ, ಪಿಎಲ್ಡಿ ಬ್ಯಾಂಕಿಗೆ ಅದರದೇ ಆದ ಬೆಲೆ ಇದೆ. ಹಿಂದೆ ಅಧ್ಯಕ್ಷರಾಗಿದ್ದ ನಾಗೇಶ್ ಅವರ ನಿರಂತರ ಪ್ರಯತ್ನದಿಂದಾಗಿ ಭವ್ಯವಾದ ನೂತನ ಕಟ್ಟಡ ಎದ್ದು ನಿಂತಿದೆ. ವರ್ಷಕ್ಕೆ 35ರಿಂದ 40 ಲಕ್ಷ ಆದಾಯ ತಂದುಕೊಡುತ್ತಿದೆ. ಅವರ ನಂತರ ಬಂದ ಕಾಳೇಗೌಡರು ಉತ್ತಮ ಕೆಲಸ ಮಾಡಿದ್ದಾರೆ. ಪ್ರಸಾದ್ ಸಹ ಅವರಿಗೆ ಸಿಕ್ಕಿರುವ ಅವಧಿಯಲ್ಲಿ ಉತ್ತಮ ಸೇವೆ ಸಲ್ಲಿಸಲಿ ಎಂದು ಶುಭ ಹಾರೈಸಿದರು. ಇನ್ನು ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರಾದ ಪ್ರಸಾದ್, ನನಗೆ ಸಿಕ್ಕಿರುವ ಅವಧಿಯಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತೇನೆ. ಕೃಷಿ ಆಧಾರಿತ ಸಾಲ ಸೌಲಭ್ಯಗಳು ನೀಡಲಾಗುವುದು. ನಮ್ಮಲ್ಲಿ ಕೃಷಿ ಬೆಳೆಗಳಾದ ದ್ರಾಕ್ಷಿ, ಕುರಿ ಸಾಕಾಣಿಕೆ, ಕೃಷಿ ಉಪಕರಣಗಳ ಖರೀದಿಗಾಗಿ ಸಾಲ ನೀಡಲಾಗುವುದು ಎಂದು ಹೇಳಿದ ಅವರು, ನನ್ನ ಆಯ್ಕೆಗೆ ಸಹಕರಿಸಿದ ಡಾಕ್ಟರ್ ಕೆ ಸುಧಾಕರ್, ಪಿಎಲ್ಡಿ ಬ್ಯಾಂಕ್ನ ಸದಸ್ಯರು, ನನ್ನ ಹಿತೈಷಿಗಳು, ಸ್ನೇಹಿತರು ಅವರುಗಳಿಗೆ ಶುಭಾಶಯ ಕೋರಿದರು. ಧನ್ಯವಾದ ತಿಳಿಸಿದರು. ಆಂತರಿಕ ತೀರ್ಮಾನ ಹಿಂದೆನೇ ಈ ರೀತಿಯಲ್ಲಿ ಮಾತುಕತೆ ನಡೆದಿತ್ತು. ಹಾಗಾಗಿ ಕ್ರಿಯಾಶೀಲವಾಗಿ ಕೆಲಸ ಮಾಡಿದಂಥ ಕೂಡ ಮನಸ್ಫೂರ್ತಿಯಿಂದ ಇವತ್ತು ನಮ್ಮ ಹಿರಿಯ ನಾಯಕರು ಮತ್ತೊಬ್ಬರು ಪ್ರಸಾದ್ ಅವರು ಕಸಬಾ ಭಾಗಕ್ಕೆ ನಮ್ಮಲ್ಲಿ ಅವಕಾಶಗಳು ಸಿಕ್ಕಿರಲಿಲ್ಲ. ಆ ಕಾರಣದಿಂದ ನಮ್ಮ ಹಿರಿಯ ನಾಯಕರು ಕೃಷ್ಣಮೂರ್ತಿಯವರು ಮತ್ತು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಸರ್ವಾನುಮತದಿಂದ ನಮ್ಮ ನಿರ್ದೇಶಕರುಗಳು ಸಭೆ ಮಾಡಿದರು. ನಿರ್ದೇಶಕರುಗಳು ಕೂಡ ಅದರಲ್ಲಿ ಒಮ್ಮತದಿಂದ ಪ್ರಸಾದರವರು ಉಳಿದ ಅವಧಿ ಏನು 6 ತಿಂಗಳಿದೆ, 6 ತಿಂಗಳಿಗೆ ಅವರೇ ಇರಲಿ ಅಂತೇಳಿ ಸರ್ವಾನುಮತದಿಂದ ಆಯ್ಕೆಯನ್ನು ಮಾಡಿದರು. ಅದರಂತೆ ಇವತ್ತು ಅವರು ಆಯ್ಕೆಯಾಗಿದ್ದಾರೆ. ಕಾಳೇಗೌಡರು ಇಲ್ಲೇ ಇದ್ದಾರೆ, ನಮ್ಮ ಜೊತೆ ಇಲ್ಲೇ ಇದ್ದಾರೆ. ಹಾಗಾಗಿ ಇದು ನಮ್ಮ ಪಕ್ಷದಲ್ಲಿ ಎಲ್ರಿಗೂ ಅವಕಾಶ ಸಿಗಬೇಕು, ಆದಷ್ಟು ಕೂಡ ಹೆಚ್ಚಿನ ಜನಕ್ಕೆ ಸಿಗಬೇಕು ಅನ್ನುವಂಥ ಒಂದು ತಾತ್ಪರ್ಯ. ಅದೇ ರೀತಿ ನಾಗೇಶ್ ಅವರು ತಮ್ಮ ಗೊತ್ತಿದೆ 8 ವರ್ಷ ಅವರು ಕೂಡ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಈ ಕಟ್ಟಡ ಕೂಡ ಅವರು ಅಧ್ಯಕ್ಷರು ಇದ್ದಾಗ ಅವರ ಕ್ರಿಯಾಶೀಲತೆಯಿಂದ, ಬದ್ಧತೆಯಿಂದ ನಾವು ಸರ್ಕಾರದಲ್ಲಿ ನಾವು ಜೊತೆ ಕೂಡಿ ಈ ಒಂದು ಕಟ್ಟಡ ಮೂಡಿ ಬಂದಿದೆ. ಶಾಶ್ವತವಾಗಿ ಪಿಎಲ್ಡಿ ಬ್ಯಾಂಕಿಗೆ ಇವತ್ತು ವರಮಾನ ಬರುವಂಗೆ ಪ್ರತಿ ತಿಂಗಳು ಕೂಡ ಸುಮಾರು 3ರಿಂದ 4 ಲಕ್ಷ ರೂಪಾಯಿವರೆಗೂ ಕೂಡ ಈ ವರಮಾನ ಬರ್ತಾಯಿದೆ. ವರ್ಷಕ್ಕೆ ಸುಮಾರು 40-50 ಲಕ್ಷ ರೂಪಾಯಿ ಪಿಎಲ್ಡಿ ಬ್ಯಾಂಕಿಗೆ ಆದಾಯ ಇದೆ. ಮತ್ತು ಇದು ರೈತರಿಗೇ ಸೇರಬೇಕಾಗಿದೆ. ಪಿಎಲ್ಡಿ ಬ್ಯಾಂಕ್ ಅಂದರೆ ಭೂ ಅಭಿವೃದ್ಧಿ ಬ್ಯಾಂಕು ರೈತರ ಬ್ಯಾಂಕ್. ರೈತರಿಗೆ ಹೆಚ್ಚಿನ ರೈತರನ್ನು ಇಲ್ಲಿ ಅವರಿಗೆ ಒಂದು ಆರ್ಥಿಕವಾಗಿರ್ತಕ್ಕಂಥ ಸಹಕಾರ ಕೊಡಬೇಕು. ಆರ್ಥಿಕವಾಗಿ ಅವರು ಮುಂದೆ ಬರಲಿಕ್ಕೆ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಅವಕಾಶ ಇರುವಂಥದ್ದು ಭೂ ಅಭಿವೃದ್ಧಿ ಬ್ಯಾಂಕ್. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ದ್ರಾಕ್ಷಿ, ಹೂವು, ತರಕಾರಿ ಮತ್ತು ಸಣ್ಣ ಉಪಕರಣಗಳಿಗೆ, ಸಣ್ಣ ಕೃಷಿ ಆಧಾರಿತವಾಗಿರ್ತಕ್ಕಂಥ ಏನು ವಾಹನಗಳಿದೆ ಅಂಥದ್ದಕ್ಕೆಲ್ಲದಕ್ಕೂ ಕೂಡ ಹೆಚ್ಚಿನ ಉತ್ತೇಜನ ಮಾಡುವಂಥದ್ದು, ಹೆಚ್ಚಿನ ಸಹಕಾರ, ಆರ್ಥಿಕ ಸಹಕಾರವನ್ನು ಕೊಟ್ಟು ಅವರಿಗೆ ಮೇಲೆತ್ತುವಂಥ ಕೆಲಸ ನಮ್ಮ ಬ್ಯಾಂಕ್ನಿಂದ ಆಗಬೇಕು. ನಮ್ಮ ಪಕ್ಷದ ಬೆಂಬಲಿತ ನಿರ್ದೇಶಕರುಗಳು, ಅಧ್ಯಕ್ಷರುಗಳು ಆದಾಗಿಂದ ಕಳೆದ ಸುಮಾರು 9 ವರ್ಷಗಳಲ್ಲಿ ನಾವೆಂದೂ ಕೂಡ ರಾಜಕಾರಣವನ್ನು ಇಲ್ಲಿ ಬೆಳೆಸಿಲ್ಲ. ರಾಜಕೀಯೇತರವಾದಂಥ ಉದ್ದೇಶ, ರೈತರ ಉದ್ದೇಶ, ರೈತರ ಏಳ್ಗೆಯ ಉದ್ದೇಶವನ್ನು ಇಟ್ಕೊಂಡು ನಮ್ಮ ನಿರ್ದೇಶಕರುಗಳು, ನಮ್ಮ ಅಧ್ಯಕ್ಷರುಗಳು, ಹಿಂದೆ ಇದ್ದಂಥವರು ಕೂಡ, ಉಪಾಧ್ಯಕ್ಷರುಗಳು ಯಾವುದೇ ಒಂದು ಸಣ್ಣ ಭ್ರಷ್ಟಾಚಾರದ ಆಪಾದನೆ ಕೂಡ ಇಲ್ದಿರ ಕೆಲಸವನ್ನು ಅತ್ಯಂತ ಉತ್ತಮವಾಗಿ ನಿರ್ವಹಿಸಿದ್ದಾರೆ.
ಮುಂದೆಯೂ ಕೂಡ ಪ್ರಸಾದ್ರವರ ನಾಯಕತ್ವದಲ್ಲಿ ಇದು ಮುಂದುವರಿಯುತ್ತೆ ಅಂತೇಳಿ ನಾನು ಆಶಾಭಾವನೆಯನ್ನು ಹೊಂದಿದ್ದೀನಿ. ಇನ್ನು 6 ತಿಂಗಳು ಇರ್ಬೋದು ಅಷ್ಟೇ. ಆ ಅವಧಿಯಲ್ಲಿ ನಾನು ಆದಷ್ಟು ರೈತರಿಗೆ ಸಹಾಯವಾಗೋ ರೀತಿಯಲ್ಲಿ ನಡ್ಕೊಳ್ತೀನಿ. ಯಾರೇ ಏನೇ ಬಂದರೂ ಬಂದು ಅಹವಾಲುಗಳನ್ನು ಕೊಡ್ಬೋದು. ಅವ್ರ ರೈತರು ಸಕಾಲಕ್ಕೆ ಅವರಿಗೆ ಲೋನ್ಗಳನ್ನು ಇದು ಮಾಡ್ಕೊಳ್ಳೋದು ಜವಾಬ್ದಾರಿ. ನ್ಯೂಸ್ ಸಂಗಮಕ್ಕಾಗಿ ಮೋಹನ್, ಚಿಕ್ಕಬಳ್ಳಾಪುರ. ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಹಲವು ದಲಿತ ಸಂಘಟನೆಗಳು ಒಗ್ಗೂಡಿ ನೂತನವಾಗಿ ದಲಿತ ಸಂಘಟನೆ ಒಕ್ಕೂಟವನ್ನು ರಚನೆ ಮಾಡಲಾಯಿತು. ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಹಲವು ದಲಿತ ಸಂಘಟನೆಗಳು ಒಗ್ಗೂಡಿ ನೂತನವಾಗಿ ದಲಿತ ಸಂಘಟನೆ ಒಕ್ಕೂಟವನ್ನು ರಚನೆ ಮಾಡಲಾಯಿತು. ಈ ಒಕ್ಕೂಟಕ್ಕೆ ಅಧ್ಯಕ್ಷರಾಗಿ ಪಿಪಿ ಮಹಾದೇವರವರು ಸರ್ವಾನುಮತದಿಂದ ಆಯ್ಕೆಗೊಂಡರು. ಗೌರವ ಅಧ್ಯಕ್ಷರಾಗಿ ತಾತನಹಳ್ಳಿ ಸೋಮಶೇಖರ್, ಉಪಾಧ್ಯಕ್ಷರಾಗಿ ರಾಜಣ್ಣ ಚೌಕೂರ್, ಕಾರ್ಯದರ್ಶರಾಗಿ ಗಿರೀಶ್ ಭೀಮ್ ಆರ್ಮಿ, ಪ್ರಧಾನ ಕಾರ್ಯದರ್ಶಿಗಳಾಗಿ ಕಾಂತರಾಜು ಎಂಕೆ ಹಾಗೂ ಖಜಾಂಚಿಯಾಗಿ ಮಹಾದೇವ್ ಸಿಎಸ್ ಹಾಗೂ ಕಾರ್ಯದರ್ಶಿಯಾಗಿ ರಘು, ಸಂಘಟನಾ ಕಾರ್ಯದರ್ಶಿಯಾಗಿ ಬೆಮ್ಮತಿ ಚಂದ್ರು, ಸಂಚಾಲಕರುಗಳಾಗಿ ರಮಣಯ್ಯ, ಚೌತಿ ಮಲ್ಲಣ್ಣ, ಪ್ರಕಾಶ್ ಈಚೂರು, ಕಾಮರಾಜು, ಶಿವು ಕಿರ್ನಹಳ್ಳಿ, ಸುಭಾಷ್ ರವರುಗಳನ್ನು ಆಯ್ಕೆ ಮಾಡಲಾಯಿತು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದಾಪುರ ಕರಡಿಗೋಡು ರಸ್ತೆಯಲ್ಲಿರುವ ನ್ಯಾಯಬೆಲೆ ಅಂಗಡಿಯಲ್ಲಿ ಅಕ್ಕಿ ವಿತರಣೆಯಲ್ಲಿ ವಿಳಂಬ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಫಲಾನುಭವಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಪ್ರಸಾದ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪಿರಿಯಾಪಟ್ಟಣ ತಾಲೂಕಿನ ಹಲವು ದಲಿತ ಸಂಘಟನೆಗಳು ಒಗ್ಗೂಡಿ ನೂತನವಾಗಿ ದಲಿತ ಸಂಘಟನೆ ಒಕ್ಕೂಟವನ್ನು ರಚನೆ ಮಾಡಿದರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.